ಸ್ವತಂತ್ರಂ ಪರತಂತ್ರಂ ಚ ಪ್ರಮೇಯಂ ದ್ವಿವಿಧಂ ಮತಂ ಸ್ವತಂತ್ರೋ ಭಗವಾನ್ ವಿಷ್ಣು ನಿರ್ದೋಷಾಖಿಲ ಸದ್ಗುಣ ದ್ವಿಧೈವಾಚೇತನಂ ಮತಂ. ತತ್ವ ವಿವೇಕದಲ್ಲಿ ಈ ಚೇತನ ಮತ್ತು ಅಚೇತನದ ಬಗ್ಗೆ ಈಗ ನಾವು ನೋಡ್ತಾ ಇದ್ದೀವಿ. ಈ ಹಿಂದಿನ ಭಾಗಗಳಲ್ಲಿ ಚೇತನದ ಬಗ್ಗೆ ನೋಡಿ ಮುಗಿಸಿದ್ದೇವೆ. ಚೇತನ ಅಚೇತನಶ್ಚೇತಿ ಭಾವಶ್ಚ ದ್ವಿವಿಧ ಮತಃ. ಭಾವ ಅನ್ನೋದು ಚೇತನ ಮತ್ತು ಅಚೇತನ ಅಂತ ಎರಡು ಥರ ಇದೆ ಅಂತ. ಅದರ ಮುಂದಿನ ಶ್ಲೋಕಗಳಲ್ಲಿ ಚೇತನದ ಬಗ್ಗೆ ಹೇಳಿ ಆಯಿತು, ನಿತ್ಯಯುಕ್ತಶ್ಚ ಶ್ರುತಿಯುಕ್ತ ಇತ್ಯಾದಿಗಳಲ್ಲಿ. ಈಗ ಅಚೇತನದ ಬಗ್ಗೆ ಹೇಳ್ತಿದ್ದಾರೆ. ಅಚೇತನ ಅಂತ ಅನ್ನೋದು ಎರಡು ಥರ ಆಗಿದೆ, ನಿತ್ಯ ಮತ್ತು ಅನಿತ್ಯ ಅಂತ. ದೇಶ, ಕಾಲ, ಶ್ರುತಿ, ಭೂತ, ಇಂದ್ರಿಯಗಳು, ಪ್ರಾಣ, ಗುಣ, ಸೂಕ್ಷ್ಮ ರೂಪ ಇವೆಲ್ಲವೂ ಕೂಡ, ಗುಣ ಸೂಕ್ಷ್ಮ ರೂಪ ಇವೆಲ್ಲವೂ ಕೂಡ ನಿತ್ಯವಾಗಿದೆ. ಇವುಗಳ ಅನಿತ್ಯ, ಇವುಗಳ ವಿಕಾರ ಏನಿದೆ ಅದು ಅನಿತ್ಯವಾಗಿದೆ. ಚೇತನದಲ್ಲಿ ನಿತ್ಯ ಮತ್ತು ಅನಿತ್ಯ ಅಂತ ವಿಭಾಗ ಇಲ್ಲ. ಅಚೇತನದಲ್ಲಿ ನಿತ್ಯ ಅನಿತ್ಯ ಅಂತ ವಿಭಾಗ ಇರಬಹುದು, ಆದರೆ ಚೇತನದಲ್ಲಿ ಅದಿಲ್ಲ ಅಂತ ತಿಳ್ಕೋಬೇಕು. ಇಲ್ಲಿ ದ್ವಿಧಾ ಏವ ಅಚೇತನಂ ಮತಂ. ನಿತ್ಯಾನಿತ್ಯತ್ವ ಭೇದೇನ, ನಿತ್ಯ ಮತ್ತು ಅನಿತ್ಯ ಎಂಬುದಾಗಿ, ಭೇದೇನ ಅಂದ್ರೆ ಈ ವಿಭಾಗದಿಂದ, ಅಚೇತನವು ದ್ವಿಧಾ ಏವ ಎರಡು ರೀತಿಯಾಗಿ ಮತಂ ಸ್ವೀಕರಿಸಲ್ಪಟ್ಟಿದೆ. ಇವು ಇಷ್ಟಾದ್ಮೇಲೆ ದೇಶ, ಅವ್ಯಾಕೃತ ಆಕಾಶ, ಅದ್ರ ಬಗ್ಗೆ ಮುಂದೆ ಹೇಳ್ತಾರೆ. ಇಲ್ಲಿ ದೇಶ ಅಂದ್ರೆ ಅವ್ಯಾಕೃತ ಆಕಾಶ ಅಂತ ನಾವು ತಗೋಬೇಕು. ಕಾಲ ಅಂದ್ರೆ ಕಾಲ ಪ್ರವಾಹ, ಅನಂತ ಕಾಲ, ಮಹಾಕಾಲ. ಹಾಗೆ ಶ್ರುತಿ ಅಂದ್ರೆ ವೇದಗಳು, ಮತ್ತೆ ಪೃಥ್ವಿ ಮೊದಲಾದ 5 ಮಹಾಭೂತಗಳು. ಇಂದ್ರಿಯ ಅಂದ್ರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಮನಸ್ಸು. ಮತ್ತೆ ಪ್ರಾಣ ಅಂತಿದೆ. ಪ್ರಾಣ ಅಂದ್ರೆ ಪ್ರಾಣಕಲ, ಅದ್ರ ಬಗ್ಗೆನೂ ಮುಂದೆ ನೋಡೋಣ. ಸತ್ವ ಮತ್ತೆ ಅಲ್ಲಿ ಗುಣ ಅಂತ ಬಂದಿದೆ, ಪ್ರಾಣ ಗುಣ ಅಂತ ಹೇಳಿ. ಗುಣ ಅಂದ್ರೆ ಸತ್ವರಜಸ್ತಮೋ ಗುಣಗಳು. ಮತ್ತೆ ಸೂಕ್ಷ್ಮ ರೂಪಂ, ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅನ್ನುವಂತಹ 5 ತನ್ಮಾತ್ರಗಳು. ಇವುಗಳನ್ನೇ ಅಲ್ಲಿ ಸೂಕ್ಷ್ಮ ಅಂತ ಹೀಗೆ ಹೇಳಿರೋರು. ಮತ್ತೆ ಇವೆಲ್ಲವೂ ಕೂಡ ಸೂಕ್ಷ್ಮ ರೂಪಂ ಅಂತಂದ್ರೆ ಸ್ವಲ್ಪ ನಾನು ಅದನ್ನ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಅಂತ ಮಾತ್ರ ಹೇಳಿದೆ. ಅವು ಮಾತ್ರ ಅಲ್ಲ, ಅವು ಆ ತನ್ಮಾತ್ರಗಳು ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಇವುಗಳ ಸೂಕ್ಷ್ಮ ರೂಪಗಳು. ಇವೆಲ್ಲವೂ ಕೂಡ ನಿತ್ಯವಾದ ಅಚೇತನ ವಸ್ತುಗಳು. ಆದ್ದರಿಂದ ಸೂಕ್ಷ್ಮ ರೂಪಂ ಅನ್ನೋದ್ರಿಂದ ಇವೆಲ್ಲನೂ ತಿಳ್ಕೊಳ್ಬೇಕು ನಾವು. ರೂಪರಸಗಂಧ ಸ್ಪರ್ಶ ಶಬ್ದಗಳು ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಇವುಗಳ ಸೂಕ್ಷ್ಮ ರೂಪಗಳು. ಇವುಗಳನ್ನು ನಿತ್ಯವಾದ ಅಚೇತನ ವಸ್ತು ಅಂತಾರೆ. ಈ ನಿತ್ಯ ವಸ್ತುಗಳಿಂದ ವಿಕಾರ ಹೊಂದಿ ಉತ್ಪನ್ನ ಆಗಿರುವಂತಹ ವಸ್ತುಗಳೇನಿವೆ ಅವು ಅನಿತ್ಯಗಳು. ಇಲ್ಲಿ ತನಕ ಪಟ್ಟಿ ಮಾಡಿದ್ದು ನಿತ್ಯ. ಯೇಷಾಂ ಅಂದ್ರೆ ಆ ಶ್ಲೋಕದಲ್ಲಿ ಇವುಗಳ ವಿಕಾರ, ಇದರಿಂದ ಹುಟ್ಟಿರುವಂತಹ ವಸ್ತುಗಳು ಅನಿತ್ಯ ಅಂತ ಕರೆಸ್ಕೋತಾವೆ. ಅದಾದ್ಮೇಲೆ ಒಂದು ಕಾಮ ಹಾಕಿದ್ದಾರೆ. ಚೇತನಾಹ ಚೇತನರು ನಿತ್ಯಾಹ ಏವಹಿ, ನಿತ್ಯರೇ ಆಗಿದ್ದಾರೆ ಅಂತ ಹೀಗದರ ತಾತ್ಪರ್ಯ. ನಿತ್ಯ ಕಮ್ ಅಂತ ಹಿಂದಿನ ಶ್ಲೋಕದಲ್ಲಿ ಸೂಕ್ಷ್ಮ ರೂಪ ಮುಂಚ, ಈ ಸೂಕ್ಷ್ಮ ರೂಪ ಇವೆಲ್ಲವೂ ಕೂಡ ನಿತ್ಯಕಂ, ನಿತ್ಯ ಆಗಿದೆ ಅಂತ ಅದರ ತಾತ್ಪರ್ಯ. ಹೀಗೆ ಇದರ ಅಭಿಪ್ರಾಯ ಹೇಳಿದ್ದಾರೆ. ಇಲ್ಲಿ ಮುಂದೆ ಅದರ ವಿವರಣದಲ್ಲಿ ನಾವು ಕೆಲವು ಸಂಗತಿಗಳನ್ನು ಗಮನಿಸಬೇಕು. ಆಕಾಶ ಅಂತನ್ನೋದು 2 ಥರ ಆಗಿದೆ. ಭೂತಾಕಾಶ ಮತ್ತು ಅವ್ಯಾಕೃತ ಆಕಾಶ ಅಂತ 2 ಆಕಾಶಗಳನ್ನ ನಮ್ಮ ಸಿದ್ಧಾಂತದಲ್ಲಿ ಹೇಳಿದ್ದಾರೆ. ವಿಕಾರ ಹೊಂದುವ ಆಕಾಶ ಒಂದು, ವಿಕಾರ ಹೊಂದದೇ ಇರುವಂತಹ ಆಕಾಶ ಒಂದು ಅಂತ. ಈ ಮೊದಲನೇದು ವಿಕಾರ ಹೊಂದುವ ಆಕಾಶ ಅಂದ್ರೆ
ಅದು ಪಂಚಮಹಾಭೂತಗಳಲ್ಲಿ ಸೇರಿದ ಆಕಾಶ. ಇದು ಈಗ ಇಲ್ಲಿ ಬಂದಿಲ್ಲ ಆದ್ರೆ ನಾವು ಒಂದು ಅಂಶವನ್ನು ತಿಳ್ಕೊಳ್ಬೇಕು. ಭೂತಮಪಿ ಅಸಿತಂ ದಿವ್ಯ ದೃಷ್ಟಿಗೋಚರಂ ಅಂತ ಅನುವ್ಯಾಖ್ಯಾನದಲ್ಲಿ ಬಂದಿದೆ. ಈ ಭೂತಾಕಾಶವೇ ನೀಲವರ್ಣದ್ದಾಗಿರ್ತದೆ. ಮತ್ತೆ ದಿವ್ಯ ದೃಷ್ಟಿಗೋಚರ, ಪಂಚಮಹಾಭೂತಗಳಲ್ಲಿ ಸೇರಿದ ಆಕಾಶ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅದು ಅತೀಂದ್ರಿಯ, ದಿವ್ಯ ದೃಷ್ಟಿಗೆ ಮಾತ್ರ ಗೋಚರ ಆಗುವಂಥದ್ದು. ಇನ್ನ ವಿಕಾರ ಹೊಂದದ ಆಕಾಶ ಅಂತೇನಿದೆ ಅದನ್ನೇ ಎರಡನೇ ಆಕಾಶ, ಅವ್ಯಾಕೃತ ಆಕಾಶ ಅಂತ ಹೇಳೋದು. ಅವ್ಯಾಕೃತ ಅನ್ನೋ ಶಬ್ದವೇ ಅದನ್ನು ತಿಳಿಸ್ತದೆ. ವ್ಯಾಕೃತ ಅಂದ್ರೆ ವಿಕಾರ ಹೊಂದಿರುವಂಥದ್ದು, ವಿಕಾರಕ್ಕೆ ಒಳಗಾಗುವಂಥದ್ದು. ಆಕೃತ ಅಂತಿದೆ ಅಷ್ಟೇ. ವಿಕೃತ ಅಂದ್ರೂ ವ್ಯಾಕೃತ ಅಂದ್ರೂ ಒಂದೇ ಅರ್ಥ, ವಿಕಾರ ಹೊಂದುವಂಥದ್ದು ಅಂತ. ಅವ್ಯಾಕೃತ ಅಂದ್ರೆ ವಿಕಾರ ಹೊಂದದೇ ಇರುವಂಥದ್ದು. ಇದು ಅವ್ಯಾಕೃತ ಆಕಾಶ. ಇದನ್ನೇ ದೇಶ ಅಂತ ಹೇಳ್ತಾರೆ. ಈಗ ನಮಗೆಲ್ರಿಗೂ ಅನುಭವಕ್ಕೆ ಬರುವಂಥದ್ದು, ನಮ್ಮ ಸಾಕ್ಷಿಗೆ ಅನುಭವಕ್ಕೆ ಬರುವಂಥದ್ದು ಏನಿದೆ ಇದನ್ನೇ ಅವ್ಯಾಕೃತ ಆಕಾಶ, ದೇಶ ಅಂತ ಹೇಳೋದು. ಭೂತಾಕಾಶ ಅಂತಲೂ ನಮ್ಗೆ ಅನುಭವಕ್ಕೆ ಬರೋದಿಲ್ಲ, ಅದಕ್ಕೆ ನೀಲ ಬಣ್ಣ ಇರ್ತದೆ. ಅವ್ಯಾಕೃತ ಆಕಾಶಕ್ಕೆ ನೀಲ ಬಣ್ಣ ಇಲ್ಲ. ಇದು ಆಕಾಶಕ್ಕೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಕಾಲಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡಿದರೆ, ನಾವು ಹಿಂದೆ ತತ್ವ ಸಂಖ್ಯಾನದಲ್ಲಿ ಅದನ್ನು ನೋಡಿದ್ದೇವೆ. ಕ್ಷಣ, ಸೂಕ್ಷ್ಮ ಕಾಲಗಳು, ಅದಾದ್ಮೇಲೆ ಗಂಟೆ, ಗಳಿಗೆ, ಮುಹೂರ್ತ, ದಿನ, ಮತ್ತೆ ಪಕ್ಷ, ಮಾಸ, ಇವೆಲ್ಲ ಹುಟ್ಟಿ ನಾಶ ಆಗುವಂಥ ಕಾಲಗಳು. ಇವು ಮಹಾಕಾಲದ ಭಾಗಗಳು, ಮಹಾಕಾಲದ ಅಂಶಗಳು. ಈ ಅಂಶಗಳಿಂದ ಕೂಡಿದಂಥ, ಹುಟ್ಟಿದಂಥ ನಾನಂದ್ರೆ ಹುಟ್ಟಿದಂಥ ಅಂತ ಅಲ್ಲಿಲ್ಲ, ಅದನ್ನು ಗಮನಿಸಬೇಕು. ಈ ಅಂಶಗಳಿಂದ ಕೂಡಿದಂಥ ಕಾಲದ ಪ್ರವಾಹ ಏನಿದೆ ಅದು ನಿರಂತರವಾಗಿರ್ತದೆ. ಮಹಾಕಾಲ, ಪ್ರವಾಹ ರೂಪವಾದ ಕಾಲ ಏನಿದೆ ಅದು ಯಾವತ್ತೂ ನಿತ್ಯ, ಅನಾದಿ ನಿತ್ಯ. ಆದರೆ ಅದರ ಅಂಶಗಳೇನಿವೆ, ಕ್ಷಣ, ದಿನ, ಮತ್ತೆ ಮನ್ವಂತರ ಕಲ್ಪ, ಮಹಾಕಲ್ಪ, ಮನ್ವಂತರ ಕಲ್ಪ, ದಿನಕಲ್ಪ, ಮಹಾಕಲ್ಪ ಮೊದಲಾದದ್ದೇನಿದೆ ಅವೆಲ್ಲ ಅಂಶಗಳು, ಅವು ಅನಿತ್ಯ. ಮುಂದೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯ, ಮನಸ್ಸು ಸೇರಿದೆಲ್ಲ 11 ಇಂದ್ರಿಯಗಳಾದವು. ಪಂಚಮಹಾಭೂತಗಳು, ಇವುಗಳೆಲ್ಲದರದ್ದು ಸೂಕ್ಷ್ಮ ರೂಪ ಏನಿದೆ ಅದು ನಿತ್ಯ. ಅವು ಸೃಷ್ಟಿಕಾಲದಲ್ಲಿ ಮುಂದೆ ಅಹಂಕಾರ ತತ್ವ ಮತ್ತು ಭೂತ ಸೂಕ್ಷ್ಮಗಳು, ಇವುಗಳ ಮೂಲಕ, ಇದರ ಅಂಶಗಳ ಮೂಲಕ ಅವು ಉಪಚಯ ಪಡಿತವೆ ಅಂತ ಕೂಡ ಹಿಂದೆ ಬಂದಿತ್ತು ತತ್ವ ಸಂಖ್ಯಾನದಲ್ಲಿ. ಅದನ್ನು ತಿಳ್ಕೊಳ್ಬೇಕು. ಹೀಗೆ ಈ ವಿವರಣದಲ್ಲಿ 2ನೇ ಪ್ಯಾರಾಗ್ರಾಫ್ನಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ಸು ಸೇರಿ ಒಟ್ಟು 11 ಇಂದ್ರಿಯಗಳು, ಮತ್ತೆ ಪಂಚಮಹಾಭೂತಗಳು, ಇವೆಲ್ಲವೂ ಕೂಡ ಸೂಕ್ಷ್ಮವಾದ ಮೂಲ ರೂಪದಿಂದ ನಿತ್ಯವಾಗಿವೆ. ಆದರೆ ಅವು ಮತ್ತೆ ಸೃಷ್ಟಿಕಾಲದಲ್ಲಿ ಅಹಂಕಾರ ತತ್ವ ಮತ್ತು ಸೂಕ್ಷ್ಮ ಭೂತಗಳು, ಇವುಗಳ ಮೂಲಕ ಅವು ಪೋಷಣವನ್ನು ಪಡಿತವೆ ಅಂತ ಹೀಗೆ ತಿದ್ದುಕೊಳ್ಬೇಕು. ಅಲ್ಲಿ ಇವೆಲ್ಲವುಗಳ ಅಂತಿದೆ, ಇವೆಲ್ಲವುಗಳ ಬದಲಾಗಿ ಇವೆಲ್ಲವುಗಳು ಅಂತ ಅದನ್ನು ಓದಬೇಕು. ಸೂಕ್ಷ್ಮವಾದ ಮೂಲ ರೂಪದ ಅಂತ ಹೇಳ್ಬೋದು, ಮೂಲ ರೂಪದಿಂದ ಅಂತ ಹೀಗೆ ಅದನ್ನ ಓದ್ಕೊಂಡ್ರೆ ಚೆನ್ನಾಗಿರ್ತದೆ. ಇಲ್ಲಿ ಈ ಅವ್ಯಾಕೃತ ಆಕಾಶ ಮತ್ತು ಭೂತಾಕಾಶ ಅಂತ ಹಿಂದೆ 2 ಆಕಾಶಗಳ ಬಗ್ಗೆ ಬಂತಲ್ಲ, ಅಲ್ಲಿ ಒಂದು ಪ್ರಶ್ನೆ ಇದೆ. ಅವ್ಯಾಕೃತ ಆಕಾಶ ಅಂತ ಅನ್ನೋದು ನಮಗೆ ಸಾಕ್ಷಿಗೆ ಅನುಭವಕ್ಕೆ ಬರ್ತದೆ. ಈಗ ನಾವು ಕೂತ್ಕೊಂಡಿರುವಂಥ ಜಾಗ, ನಾವು ಅನೇಕ ಚಟುವಟಿಕೆಗಳನ್ನು ಮಾಡ್ತೇವೆ, ಇದೆಲ್ಲವೂ ಕೂಡ ಅವ್ಯಾಕೃತ ಆಕಾಶ ಅಂತ ಹೇಳಬಹುದು. ಹಾಗಾದ್ರೆ ಭೂತಾಕಾಶ ಅಂತ ಅನ್ನೋದು ಯಾವುದಕ್ಕೆ ಉಪಯೋಗ ಬರ್ತದೆ, ನಾವು ಅದನ್ನು ಎಲ್ಲಿ ಉಪಯೋಗ ಮಾಡ್ತೇವೆ ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಹೀಗೆ: ಭೂತಾಕಾಶ, ಭೂತ ಪೃಥ್ವಿ, ಭೂತ ಜಲ, ಭೂತ ತೇಜಸ್ಸು, ಭೂತವಾಯು ಮತ್ತು ಭೂತಾಕಾಶ, ಇವೆಷ್ಟನ್ನು ಸೇರಿ ಪಂಚಮಹಾಭೂತಗಳು ಅಂತ ಕರೀತಾರೆ. ಇವು ಉಪಾದಾನ ಕಾರಣಗಳು. ಈ ಬ್ರಹ್ಮಾಂಡ ಮೊದಲಾದ ಸಮಸ್ತ ಪ್ರಪಂಚಕ್ಕೆ ಅವು ಉಪಾದಾನ ಕಾರಣಗಳು. ಅದು ಹಿಂದೆ ಬಂದಿದೆ. ಉಪಾದಾನ ಕಾರಣಗಳು ಅಂದ್ರೆ ಮೆಟೀರಿಯಲ್ ಕಾಸ್ ಇದ್ದ ಹಾಗೆ. ನೀವು ಒಂದು ವಸ್ತುವನ್ನು, ಒಂದು ಬಂಗಾರದ ಒಡವೆಯನ್ನ, ಒಂದಿಷ್ಟು ಬಂಗಾರ, ಒಂದಿಷ್ಟು ತಾಮ್ರ ಇತ್ಯಾದಿಗಳನ್ನು ಸೇರಿಸಿ, 1-2-3 ಲೋಹಗಳನ್ನು ಸೇರಿಸಿ ಬಂಗಾರದ ಆಭರಣವನ್ನ ಮಾಡ್ತಿರ್ತಾರೆ. ನಮಗದು ಹಿಂದೆ ನೋಡಿದ್ದೇವೆ.
ಅದೇ ಥರ ಕೆಲವು ಕಡೆ ಒಂದೇ ಮೆಟೀರಿಯಲ್ ಕಾಸ್ ಇರ್ತದೆ. ಕಟ್ಟಿಗೆ ಉಪಕರಣವನ್ನು ಮಾಡುವ, ಕಟ್ಟಿಗೆಯಿಂದ ಒಂದು ಉಪಕರಣ ಮಾಡುವಾಗ ಕಟ್ಟಿಗೆ ಮಾತ್ರ ಇರ್ತದೆ, ಅಲ್ಲಿ ಬೇರೆ ಏನು ಸೇರಿಸ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬಂಗಾರದ ಆಭರಣದ ಉದಾಹರಣೆ ಕೊಟ್ಟಿದ್ದೆ ನಾನು. ಬಂಗಾರ ಮತ್ತು ತಾಮ್ರ ಎರಡನ್ನೂ ಸೇರಿಸಿರ್ತಾರೆ ಅದರಲ್ಲಿ ಒಂದು ಸ್ವಲ್ಪ. ಇನ್ನು ಕೆಲವು ಕಡೆ ಈ ಹಿತ್ತಾಳೆ ಮೊದಲಾದವುಗಳನ್ನು ಮಾಡುವಾಗ ಅಲ್ಲಿಯೂ ಕೂಡ ಒಂದೆರಡು ಮೂರು ಪದಾರ್ಥಗಳನ್ನ ಸೇರಿಸಿ ಒಂದು ಲೋಹವನ್ನು ತಯಾರು ಮಾಡಿ ಅವುಗಳಿಂದ ಮುಂದೆ ಒಂದು ವಸ್ತುವನ್ನು ಮಾಡ್ತಿರ್ತಾರೆ. ಹಾಗೆ ಸಮಸ್ತ ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದೊಳಗಿರುವಂತಹ ಎಲ್ಲಾ ವಸ್ತುಗಳಿಗೂ ಕೂಡ ಈ 5 ಕೂಡ ಉಪಾದಾನ ಕಾರಣಗಳು. ಆದ್ರೆ ನಿಮಗೆ ಈ 5 ಕೂಡ ಕೇವಲ ಭೂತಾಕಾಶ ಮಾತ್ರ ಅಲ್ಲ, ಅವು ನಮಗೆ ದೃಷ್ಟಿಗೋಚರ ಆಗೋದಿಲ್ಲ. ನಮಗೆ ಕಾಣಿಸೋದು ಈ ನಾವು ನಡೆದಾಡುವ ನೆಲ, ಕುಡಿಯುವ ನೀರು, ಉಪಯೋಗಿಸುವ ಬೆಂಕಿ, ಸೇವಿಸುವ ಗಾಳಿ, ಇವಿಷ್ಟು ಮಾತ್ರ ನಮ್ಗೆ ಕಾಣಿಸೋದು. ಆದ್ರೆ ನಾವು ಈಗ ನೋಡ್ತಿರುವಂತಹ ಬ್ರಹ್ಮಾಂಡ ಮತ್ತು ಬ್ರಹ್ಮಾಂಡದ ಒಳಗೆ ಇವೆಲ್ಲವೂ ಕೂಡ ಈ 5 ಭೂತಗಳು ಕೂಡ ಇವೆ. ಅವು 5 ಕೂಡ ಮೆಟೀರಿಯಲ್ ಕಾಸ್. ಅವು ನಾವು ಕಾಣಿಸೋದಿಲ್ಲ. ಭೂಮಿ ಹೇಗೆ ಕಾಣಿಸೋದಿಲ್ಲ ಹಾಗೆ ಜಲವೂ ಕಾಣಿಸೋದಿಲ್ಲ, ತೇಜಸ್ಸು ಕೂಡ ಕಾಣಿಸೋದಿಲ್ಲ. ಸೂಕ್ಷ್ಮ ಭೂತಗಳು ಕಾಣಿಸೋದಿಲ್ಲ. ನಾವು ನೋಡುವಂತ ಭೂಮಿ ಇದೆಯಲ್ಲ, ನಾವು ನಡೆದಾಡುವ ಭೂಮಿ, ಇದು ಪೃಥ್ವಿ, ಅಪ್, ತೇಜಸ್ಸು, ವಾಯು, ಆಕಾಶ 5ರಿಂದ ತಯಾರಾಗಿತ್ತು. ಜಲವೂ 5ರಿಂದ ತಯಾರಾಗಿತ್ತು. ಇವನ್ನ ನಾವು ಉಪಯೋಗ ಮಾಡೋದು, ನಮ್ಮ ಉಪಯೋಗಕ್ಕೆ ಬರುವಂತಹ, ನಮ್ಮ ಅನುಭವಕ್ಕೆ ಬರುವಂಥವು ಇವು ಸೂಕ್ಷ್ಮ ಅಲ್ವೇ ಅಲ್ಲ, ಇವು ಬಾಹ್ಯ ಇವು. ಆದ್ರೆ ಆ ಬ್ರಹ್ಮಾಂಡ ಅದೇನಿದೆ, ಬ್ರಹ್ಮಾಂಡ ಮತ್ತು ಅದರೊಳಗಿನ ವಸ್ತುಗಳು, ಅವುಗಳ ನಿರ್ಮಾಣಕ್ಕೆ 5 ಸೂಕ್ಷ್ಮ ಭೂತಗಳು ಕಾರಣ ಆಗ್ತವೆ. ಅದನ್ನು ತಿಳ್ಕೋಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.